ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜ. ಈ ಹಿಂದೆ ದೇವರಾಜ ಅರಸರವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಹಾವನೂರು ಆಯೋಗವನ್ನು ಜಾರಿಗೆ ತರುವುದರ ಮೂಲಕ ವೀರಶೈವ ಲಿಂಗಾಯತ ಸಮಾಜದ ಹಲವಾರು ಜಾತಿಗಳನ್ನು ವಿಂಗಡಿಸಿ ಸಮಾಜದ ಐಕ್ಯತೆಗೆ ಮಾರಕ ಆಗಿದ್ದರು. ಆ ಹಾವನೂರು ಆಯೋಗವನ್ನು ಅಂದಿನ ಶಾಸಕರಾದಂಥ ಬಾಲ್ಕಿ ಕ್ಷೇತ್ರದ ಭೀಮಣ್ಣ ಖಂಡ್ರೆಯವರು ಆ ಒಂದು ಕಾನೂನನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ಬಹಿಷ್ಕಾರ ಮಾಡಿದ್ದರು. ಅದಾದ ನಂತರ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರ 10 ವರ್ಷಗಳ ಹಳೆಯದಾದಂಥ ಜಾತಿ ಜನಗಣತಿಯನ್ನು ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಪ್ರಸ್ತಾಪಿಸಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಹುಶಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈಗಾಗಲೇ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅವೈಜ್ಞಾನಿಕವಾದಂಥ ವರದಿಯನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಮ್ಮೆ ಮರು ಸಮೀಕ್ಷೆ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವುದನ್ನು ಒತ್ತಿ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜದಂತೆಯೇ ಇನ್ನೊಂದು ಒಕ್ಕಲಿಗರ ಸಮಾಜವು ಕೂಡ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಕಳೆದ ಸಚಿವ ಸಂಪುಟದ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳದೆ ಮುಂದೆ ಹಾಕಿದರು. ಮತ್ತು ಮೇ 11ರಂದು ಸಚಿವ ಸಂಪುಟದ ಚರ್ಚೆಯಲ್ಲಿ ಇದನ್ನು ಮಂಡಿಸುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಒಳಜಾತಿಗಳ ಒಂದು ಪ್ರಭೇದಗಳನ್ನು ಉಂಟು ಮಾಡಿ ಒಟ್ಟು ಜನಸಂಖ್ಯೆಯಲ್ಲಿ ಈ ಸಮುದಾಯದ ಜನರನ್ನು ಭಾಳಷ್ಟು ಕಡಿಮೆಗೊಳಿಸಲಾಗಿದೆ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಲವಾರು ಉಪಜಾತಿಗಳು ಇವೆ. ಅವರು ಯಾವ ಉಪಜಾತಿಗೆ ಸೇರಿದ್ದರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತರೇ ಹೊರತು ಬೇರೆ ಅಲ್ಲ ಅನ್ನೋದನ್ನು ಅವರು ದೃಢಪಡಿಸಬೇಕಾಗಿತ್ತು. ಮತ್ತು ಈ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಕಡು ಬಡವರು ಕೂಡ ಇದ್ದಾರೆ. ಇವತ್ತು ಜಾತಿ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡುವುದರಿಂದ ಬಹಳಷ್ಟು ಜಾತಿಯ ಜನಾಂಗದ ಬಡಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಂಥ ನಿರ್ಧಾರಗಳನ್ನು ಕೈಗೊಳ್ಳುವುದರಿಂದ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಜನರ ಮಧ್ಯದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ನಮಗನ್ನಿಸ್ತಾ ಇದೆ, ಏನು ಭಾರತ ದೇಶದ ಸಂವಿಧಾನದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಕೊಡಬೇಕು ಮತ್ತು ಈಗಾಗಲೇ ಅವಧಿ ಮೀರಿ ಅವಕಾಶಗಳನ್ನು ಕೊಟ್ಟಿದ್ದಾಗಿದೆ. ಮುಂದುವರಿಸುವಂಥ ಅವಶ್ಯಕತೆ ಮೀಸಲಾತಿ ಇಲ್ಲ ಅನ್ನುವಂಥ ಭಾವನೆ ಡಾಕ್ಟರ್ ಅಂಬೇಡ್ಕರ್ ಅವರು ವ್ಯಕ್ತಪಡಿಸಿದ್ದು ಗೊತ್ತಿದೆ. ಆದರೂ ಸಹ ರಾಜಕೀಯ ಧುರೀಣರು ತಮ್ಮ ಚುನಾವಣೆಗೋಸ್ಕರ ಜನರನ್ನು ದಾರಿ ತಪ್ಪಿಸಿ ಆ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಜನರಿಗೆ ತೊಂದರೆ ತಾಪತ್ರಯಗಳು ಉಂಟಾಗ್ತಾ ಇದೆ. ಜಾತಿ ಆಧಾರಿತವಾದಂಥ ಮೀಸಲಾತಿಗಳನ್ನು ಕೊಡುವುದಕ್ಕಿಂತ ಆರ್ಥಿಕವಾಗಿ ಯಾವ್ಯಾವ ಸಮುದಾಯದವರು ದುರ್ಬಲರಿದ್ದಾರೆ ಅಂಥ ಎಲ್ಲ ದುರ್ಬಲ ವರ್ಗದವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾದರೆ, ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಟ್ರೆ ಇವತ್ತು ನಡೆಯುವಂಥ ಏನು ಜಾತಿಗಳ ಸಂಘರ್ಷ ಕಡಿಮೆ ಆಗಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ಇದೆ.
ಏನಾದರೂ ಮುಖ್ಯಮಂತ್ರಿಗಳು ಹಠದಿಂದ ಇದನ್ನು ಜಾರಿನೇ ಮಾಡಬೇಕು ಅನ್ನುವಂಥ ಪ್ರಸಂಗ ಏನಾದರೂ ಪ್ರಾಪ್ತವಾದರೆ ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ಯಾವುದೇ ಪಕ್ಷದಲ್ಲಿರಲಿ ತಮ್ಮ ಭೇದಗಳನ್ನು ಮರೆತು ಒಂದಾಗಿ ಈ ಮಸೂದೆಯನ್ನು ವಿರೋಧಿಸುವಂಥ ಮತ್ತು ಅನ್ಯಾಯಕ್ಕೊಳಗಾದಂಥ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾವಾದರೂ ಕೂಡ ಅತ್ಯಂತ ಒಂದು ಆಗ್ರಹಪೂರ್ವಕವಾಗಿ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ಒಂದು ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಸ್ವಲ್ಪ ಉದಾರ ನೀತಿ ತಾಳಬಹುದು. ಆದರೆ ಎಂದಿಲ್ಲ ಒಂದು ದಿನವಾದರೂ ಈ ತಾಪತ್ರಯ, ಈ ಸಂಘರ್ಷ ತಪ್ಪಿದ್ದಲ್ಲ. ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಹಾಡಬೇಕಾದರೆ ವೀರಶೈವ ಲಿಂಗಾಯತ ಅಖಂಡವಾದಂಥ ಸಮಾಜ ಒಳಜಾತಿಗಳನ್ನು ಮರೆತು ಮೂಲ ಧರ್ಮದ ವಾಹಿನಿಯಲ್ಲಿ ಒಂದಾಗಿ ಕೆಲಸ ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬುದ್ಧಿ ನಮಸ್ಕಾರ ಬುದ್ಧಿ. ಈ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಜಾತಿ ಸಮೀಕರಣವನ್ನು ಮಾಡಿದರೆ ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಅದರಲ್ಲಿ 101 ಉಪಜಾತಿಗಳು ಇರ್ಬೋದು. ಆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾದರೆ ನಾವು ಅದನ್ನು ವಿರೋಧ ಮಾಡ್ತೇವೆ. ನಮ್ಮ ಲಿಂಗಾಯತ ಸಮುದಾಯವನ್ನು ವಿರೋಧ ಕಟ್ಕೊಂಡು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನಮ್ಮ ಲಿಂಗಾಯತ ಜೊತೆಗೆ ಒಕ್ಕಲಿಗ ಸಮುದಾಯವನ್ನು ತಾವು ವಿರೋಧವನ್ನು ಕಟ್ಟಿಕೊಂಡ್ರೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಪದಬಳಕೆಯನ್ನು ಸುಮಾರು ಹಿಂದೆ ಮಾಡಿದ್ರು ಗುರುಗಳೇ. ಅದ್ರ ಬಗ್ಗೆ ತಾವುಗಳು ಆಶೀರ್ವಚನ ನೀಡ್ಬೋದಾ ಅಂಥೇಳಿ. ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಹಿಂದೆ ವೀರಶೈವ ಲಿಂಗಾಯತವನ್ನು ಒಡೆಯುವಂಥ ಪ್ರಕ್ರಿಯೆಯಲ್ಲಿ ಇದೇ ಸಿದ್ದರಾಮಯ್ಯನವರು ಹೆಜ್ಜೆಯನ್ನು ಇಟ್ಟಂಥ ಸಂದರ್ಭದಲ್ಲಿಯೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಧುರೀಣರಾಗಿದ್ದರೂ ಸಹ ಅದನ್ನು ನಿರ್ದಾಕ್ಷಿಣ್ಯವಾಗಿ ಖಂಡನೆಯನ್ನು ಮಾಡಿದರು. ಇವತ್ತು ಕೂಡ ಜಾತಿ ಇದೊಂದು ಸಮೀಕ್ಷೆ ಏನು ಮಾಡಿದ್ದಾರೆ ಇದರ ಬಗ್ಗೆಯೂ ಅವರ ನಿಲುವು ಯಾವುದೇ ಕಾರಣಕ್ಕೆ ಬದಲಾವಣೆ ಆಗಿಲ್ಲ. ಈಗಲಾದರೂ ಕೂಡ ಅವರು ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಹೊರತು ಅಧಿಕಾರಕ್ಕಾಗಿ ಅಂಟಿಕೊಳ್ಳುವಂಥ ಜಾಯಮಾನ ನನ್ನದಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆ ಈಗಾಗಲೇ ಹಲವಾರು ಉಪಜಾತಿಗಳನ್ನು ಹೊಂದಿದ್ದು ಆ ಎಲ್ಲ ಉಪಜಾತಿಗಳು ಕೂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಳಪಟ್ಟಂಥವುಗಳು. ಇದರಲ್ಲಿಯೂ ಕೂಡ ಬಡವರಿದ್ದಾರೆ. ಅವರೆಲ್ಲರಿಗೂ ನ್ಯಾಯ ದೊರಕಿಸಿ ಕೊಡಬೇಕು ಅನ್ನುವಂಥ ಆಗ್ರಹ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಅವರು ತಮ್ಮ ಎಲ್ಲ ಸಂಘಟನೆಗಳಿಗೆ ಈಗಾಗಲೇ ಕರೆಯನ್ನು ಕೊಡ್ತಾ ಇದ್ದಾರೆ. ಸ್ವತಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದಲೇ ನಾವು ಜಾತಿ ಸಮೀಕ್ಷೆಯನ್ನು ಮಾಡಿ ಒಂದು ಶುದ್ಧವಾದಂಥ ವರದಿಯನ್ನು ತಯಾರು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ನಿರ್ಧಾರ ಮಾಡಿದ್ದಾರೆ. ಬಹುಶಃ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಸಮಾಜದ ಅಧ್ಯಕ್ಷರಾಗಿ ಯಾವುದೇ ಸಂದರ್ಭದಲ್ಲಿ ಸಮಾಜದ ಒಂದು ತೊಂದರೆಗೆ ಒಳಗಾದಾಗ ಅದನ್ನು ಮೆಟ್ಟಿ ನಿಂತು ನ್ಯಾಯವನ್ನು ದೊರಕಿಸಿಕೊಡುವಂಥ ಹೋರಾಟ ಅವರೇ ಮಾಡೇ ಮಾಡ್ತಾರನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಅವರು ಮಾಡುವಂಥ ಹೋರಾಟಕ್ಕೆ ಈ ನಾಡಿನ ಧರ್ಮಪೀಠಗಳ ಒಂದು ಆಶೀರ್ವಾದವೂ ಕೂಡ ಅವರಿಗೆ ಶ್ರೀರಕ್ಷೆಯಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ.